kilometers turn left onto Pune Bengaluru highway. ಏನಜ್ಜಿ ಸಮಾಚಾರ? ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಗಾನವಿ ಗೌಡ. ನನ್ನ ಯೂಟ್ಯೂಬ್ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆದರ್ ಬರ್ಬೇಕು ಕೊಡ್ತೀರಾ? ಹುಷಾರದ ಬಟ್ಟೆ ಎಲ್ಲ ಬಿಟ್ಬಿಟ್ಟು ಹಳೇದ ನೋಡಿ ತಿಂಡಿ ಪೋತಿ. ಅವ್ರ ಅಕ್ಕನ್ನ ಎಷ್ಟು ಕೇರ್ ಮಾಡ್ತಾರೆ ಅಂದರೆ ಈ ವಯಸ್ಸಲ್ಲೂ ನಿಜವಾಗ್ಲೂ ಅದನ್ನ ನೋಡಿ ನಾವು ಕಲಿಬೇಕಾಗಿರೋದು ತುಂಬಾ ಇದೆ. ಇನ್ ಕೇಸ್ ನಿಮ್ಮ ಮಕ್ಕಳನ್ನೆಲ್ಲ ಮಾಲಿ ಕರ್ಕೊಂಬಂದ್ರೆ ಅವ್ರು ಏನಾದ್ರು ಹಠ ಮಾಡಿದ್ರೆ ಈ ರೀತಿ ಮಾಡಿದ್ರೆ ಸೈಲೆಂಟ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಔಟಿಂಗ್ ಹೋಗ್ತಾ ಇದ್ದೀವಿ. ಅಜ್ಜಿ, ನಮ್ಮ ತಾತ, ನಮ್ಮಪ್ಪ, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲರನ್ನೂ ಮಾಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಅವರು ಸ್ವಲ್ಪ ಶಾಪಿಂಗ್ ಕೂಡ ಮಾಡೋಕ್ಕೆ ಇಷ್ಟಪಟ್ಟಿದ್ದಾರೆ. ನೋಡೋಣ ಏನೇನು ತೊಗೊತಾರೆ, ಸೊ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅನ್ನೋದನ್ನು ಇವತ್ತು ತೋರಿಸ್ತೀನಿ. Half kilometers turn left onto Pune Bengaluru highway. ಸೊ ನಾವೆಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಏನೆಲ್ಲ ಮಾತಾಡ್ತಾರೆ ಅಂತ. ಏನಜ್ಜಿ ಸಮಾಚಾರ? ರಾಮಣ್ಣ ಪೊಲೀಸ್ ನೋಡ್ರಿ ಎಲ್ರು ಕಾಣ್ತಾ ಇದ್ದೀರಾ. ಇವಳೇ ನನ್ನ ತಂಗಿ. ಆ್ಯಕ್ಚುಲಿ ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಕೆನಡಾಯಿಂದ ಬಂದಮೇಲೆ ಇವಾಗ ವಿಡಿಯೋ ಮಾಡ್ತಿದ್ದಾಳೆ. ಸೊ ಅವಳು ವಿಡಿಯೋ ಮಾಡ್ಕೊತಾ ಇದ್ಲು, ಅದ್ರ ಜೊತೆಗೆ ನಾನು ಜಾಯ್ನ್ ಆಗಿದ್ದೀನಿ. ಸೊ ನೋಡೋಣ ಏನೆಲ್ಲ ಪರ್ಚೇಸ್ ಮಾಡ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಗಾನವಿ ಗೌಡ. ನನ್ನ ಯೂಟ್ಯೂಬ್ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀನಿ. ಬೆಂಗಳೂರಿಗೆ ಬಂದಮೇಲೆ ಆ್ಯಕ್ಚುಲಿ ನನ್ನದು ಫಸ್ಟ್ ಲಾಗು. ತುಂಬ ಬ್ಯುಸಿ ಆಗೋಗಿದೆ. ಫ್ಯಾಮಿಲಿ ಜೊತೆ ಫುಲ್ ಎಂಜಾಯ್ ಮಾಡಿದೆ. ಇವತ್ತು ನಮ್ಮ ಫ್ಯಾಮಿಲಿನ ಕರ್ಕೊಂಡು ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ, ಇವಳು ನನ್ನ ನಾದಿನಿ, ಮತ್ತು ಅನಿ, ಹಾಯ್ ಹೇಳು, ನನ್ನ ಮಗ ಅನಿ, ಅಲ್ಲಿ ಆರ್ಯ, ಇದು ಸ್ಮಹಿ, ನನ್ನ ಬೆಸ್ಟ್ ಫ್ರೆಂಡು ಪೂಜಾ ಅಂತ. ಅವಳೇ ಇವಾಗ ವಿಡಿಯೋ ಮಾಡ್ತಾ ಇರೋದು, ಅವಳ ಮಗಳು. ತಾತ ಹಾಯ್ ಹೇಳು. ಇವರು ನನ್ನ ತಾತ ಅವ್ರ ತಮ್ಮ, ಇವರು ನಮ್ಮಮ್ಮ, ಇವರು ನಮ್ಮಮ್ಮ, ಇವರು ನಮ್ಮಮ್ಮ, ಇದು ನನ್ನ ಅಜ್ಜಿ, ಇಲ್ಲಿ ನಮ್ಮ ತಾತಪ್ಪ, ಅಜ್ಜಿದು ತಮ್ಮ, ಇವರು ನಮ್ಮ ಅಪ್ಪಾಜಿ ಆ್ಯಂಡ್ ನಮ್ಮ ಮಾಮ, ಇಲ್ಲಿ ನಾನು. ಇಲ್ಲಿ ನಿನ್ನೂ ತೋರಿಸ್ತೀನಿ ಬಾರೆ. ಹಾಯ್ ಪೂಜಾ. ಇವಳು ನನ್ನ ಬೆಸ್ಟ್ ಫ್ರೆಂಡು. 3 ವರ್ಷ ಆದಮೇಲೆ ಬಂದಿದ್ದಾಳೆ. ಎಷ್ಟು ವರ್ಷ ಆದಮೇಲೆ ಮೀಟ್ ಮಾಡ್ತಾ ಇದೆಯಾ? 3 to 4 years ಆಯ್ತು ಅನ್ಸುತ್ತೆ. ಈ ಮಧ್ಯದಲ್ಲಿ ನನ್ನ ಮಗ ನನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ, ಏನಂತ ಕೇಳಿ. ವೆದರ್ ಬರ್ಬೇಕು ಕೊಡ್ತೀರಾ? ಕೊಡ್ಸ್ರೆ ಏನಾಯ್ತೀಯಾ? ಕ್ರಿಕೆಟರ್ ಆಗ್ತೀಯಾ ಇಲ್ಲ ಏನು ಮಾಡ್ತೀಯ ಅದರಲ್ಲಿ? ನಮ್ಮಜ್ಜಿ ಯಾವಾಗಲೂ ಒಂದು ಕಂಪ್ಲೇಂಟ್ ಹೇಳ್ತಾ ಇರುತ್ತೆ ನನ್ನ ಮೇಲೆ. ಏನಪ್ಪ ಅಂದರೆ ಆ ಕಂಪ್ಲೇಂಟು, ಹುಷಾರಾಗಿದೆಯಾ? ಯಾವಾಗ ಬಂದೆ? ಹುಷಾರಾದ? ಯೂಸಲಿ ನನಗೆ ಯಾರೂ ಅವಾಜ್ ಹಾಕಲ್ಲ ನಮ್ಮ ಫ್ಯಾಮಿಲಿನಲ್ಲಿ. ಬಟ್ ನನ್ನ ಸೊಸೆ ನೋಡಿ, ಯಾರಿಗೆ ಬಿ ನನಗೆ ಇಲ್ಲಿ ಮ್ಯಾಕ್ಸ್ಗೆ ಶಾಪಿಂಗಿಗೆ ಕರ್ಕೊಂಬಂದೆ. ಎಲ್ಲರಿಗೂ ಫುಲ್ಲು ಎಂಜಾಯ್ ಮಾಡ್ತಿದ್ದಾರೆ. ಅವಳು ನೋಡಿ ಬಟ್ಟೆ ಇಟ್ಕೊಂಡು. ಇವ್ರು ನಮ್ಮ ಅದಕ್ಕೆ ಆಯತ್ಗೆ ಹಲೋ ಅನ್ವಿ, ನನ್ನ ಅಣ್ಣನ ಮಗಳು ಇವಳು. ಅವ್ನು ನೋಡಿ ಯೋಗ ಟೀಚರು, ಲಾಗರ್ ಅಂತ ಇವಾಗ. ಹೇಳೋ. ಎಲ್ಲರೂ ಬಟ್ಟೆಗಳು ತಗೊತಾ ಇದ್ದಾರೆ. ಅಜ್ಜಿ ನೀನೇನು ತಗೊಂತೀಯ? ಬೇಡವಾ? ಆರ್ಯ ಏನ್ ಬೇಕು? ಅಲ್ಲೋಡ ಹೇಳೋದು. ಆರ್ಯ ತಿಂತಿ? ಆರ್ಯ ತಿಂತಿ? ಎಲ್ಲರೂ ಬಟ್ಟೆ ತೊಗೊಂಡ್ರು. ಸೊ ಆ ಟೈಮಲ್ಲಿ ನಾನು ಡ್ರೆಸ್ಸಿಂಗ್ ರೂಮಲ್ಲಿ ನಮ್ಮ ಮಾವನಿಗೆ ಕೇಳಿದೆ, ಈ ಹಳೆ ಡ್ರೆಸ್ನ ಇಲ್ಲೇ ಬಿಟ್ಟು ಹೋಗ್ಬಿಡೋಣ ಅಂತ. ನೋಡ್ರಿ ಅವ್ರು ಏನು ಹೇಳ್ತಾರೆ. ಬಟ್ಟೆ ಎಲ್ಲ ಬಿಟ್ಬಿಟ್ಟು ಹಳೇದ
ಹೋಗ ನಡಿ ಹಾಂ ಏಕೆ ಹಳೆದಿಲ್ಲೇ ಬಿಟ್ಟು ಹ್ಞೂ ಮಮ್ಮ ಸಗದ ಕಾಣಿಸ್ತಾ ಇದೆಯಾ ಹಳೇದು ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಆಯ್ತು ನೋಡಿ. ನಮ್ಮ ಪೊಲೀಸ್ ತಾತನ್ನು ಕೇಳಿದೆ ಇಲ್ಲೇ ಬಿಟ್ಟು ಹೋಗೋಣ ಅಂತ. ಅವ್ರು ನೋಡಿ ಏನು ಹೇಳ್ತಾರೆ ಅಂತ, ಏನು ಮಾಡ್ತಾರೆ ಹಳೆ ಡ್ರೆಸ್ ಏನಾದರೂ ನಾವು ಅಲ್ಲೇ ಬಿಟ್ಟು ಹೋದ್ರೆ ಅಂದರೆ ಮಾಲೂರು ಅಂತ ನಮ್ಮ ತಾತ ಹೇಳ್ತಾರೆ ಕೇಳಿ. ಹಾಂ ಹೆಂಗೈತೆ ಡ್ರೆಸ್ಸು ಚೆನ್ನಾಯ್ತಾ ಓಕೆನಾ ಡನ್. ಹಾಂ ಹಳೇದು ಇಲ್ಲೇ ಬಿಟ್ಟು ಹೋದ್ರೆ ಏನು ಮಾಡ್ತಾರೆ ಅವರು ವಾಯ್ಸ್ ಮಾಡಿಬಿಟ್ಟು ಮಾಡ್ಬಿಟ್ಟು ಕರೆ ಬರ ಗೊತ್ತಾಗ್ಬೋದು. ಕರೆ ಕರೆ ಆಗಿದ್ರೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ಗೊತ್ತಾಗಲ್ಲ. ಈಗ ಅವ್ರು ಏನಾರು ಯಾರು ಆಗೈತೆ ಅನ್ಬೇಕು. ಹ್ಞೂ ಇಲ್ಲ ಕಡಿಮೆ ಹಾಕ್ತಾರೆ. ಹ್ಞೂ ಆಯ್ತದೆ ನಡಿ ಮತ್ತೆ ಹಂಗೆ ಹಾಕೊಂಡ್ರು ಹಿಂಗೆ ಹ್ಞೂ ಅದು ಬಿಟ್ಟು ಹೋಗೋಣ ಹೊಸದನ್ನೇ ಹಾಕೊಂಡು ಹೋಗ್ಬಿಡೋಣ ಬೇಡವಾ ಈ ಕಡೆ ಹೊಸ ಡ್ರೆಸ್ ಬೇಕಾದರೆ ಬಿಟ್ಟು ಹೋಗೋಣ, ಹಳೆ ಡ್ರೆಸ್ ಮಾತ್ರ ಬಿಡಲ್ಲ ಅಂತವ್ರೆ ಅವರು. ತಾತಪ್ಪ ವೈಟ್ ಬಿಟ್ರೆ ಬೇರೆ ಹಾಕೋದೇ ಇಲ್ಲ, ಬರೀ ವೈಟ್ ಆ್ಯಂಡ್ ವೈಟ್. ಇವರು ನಮ್ಮ ಅಜ್ಜಿ ತಮ್ಮ. ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀವಿ, ಇವ್ರು ಹಾಕೋ ಡ್ರೆಸ್ ಎಲ್ಲ ಬರೀ ವೈಟ್ ಆ್ಯಂಡ್ ವೈಟೇ. ಇವಳು ನನಗೆ ಪಾರ್ಟ್ನರ್ ತಿಂಡಿ ಪೋತಿ. ಏನು ಗೊತ್ತಾ ಸ್ನೇಹಿತರೆ, ಅಣ್ಣ ತಂಗಿ ಅಕ್ಕ ತಮ್ಮ ಬಾಂಧವ್ಯ ಯಾವ ರೀತಿ ಇರಬೇಕು ಅಂತ ಇವರಿಬ್ಬರು ನೋಡಿ ಕಲಿಬೇಕು. ಸೊ ಕಂಪ್ಲೀಟ್ ಮಾಲೆಲ್ಲ ರೌಂಡ್ ಹೊಡಿತಾ ಇದ್ರು, ಇವರಿಬ್ಬರು ಕೈ ಹಿಡ್ಕೊಂಡೇ ಓಡಾಡ್ತಾ ಇದ್ರು. ಅವ್ರ ಅಕ್ಕನ್ನ ಎಷ್ಟು ಕೇರ್ ಮಾಡ್ತಾರೆ ಅಂದರೆ ಈ ವಯಸ್ಸಲ್ಲೂ ನಿಜವಾಗ್ಲೂ ಅದನ್ನ ನೋಡಿ ನಾವು ಕಲಿಬೇಕಾಗಿರೋದು ತುಂಬಾ ಇದೆ. ತಮ್ಮ ಅಕ್ಕನ ಬಾಂಡಿಂಗು ಎಲ್ಲೋದ್ರೂ ಕೈ ಬಿಡಲ್ಲ ತಮ್ಮ. ಅಷ್ಟೊಂದು ಇಷ್ಟ ಅಕ್ಕ ಅಂತಂದರೆ. ನನ್ನ ಅಜ್ಜಿ ನಿಜ ಲಕ್ಕು, ಹಾಗೆ ನಮ್ಮ ತಾತಪ್ಪನೂ ಅಷ್ಟೇ. ಇಬ್ಬರು ಒಂಥರ ಹೇಳಿ ಮಾಡಿಸಿದ್ದಂಗೆ. ಅಜ್ಜಿ ತಮ್ಮಂದಿರು ಎಲ್ಲರಿಗೂ ಅಜ್ಜಿ ಫೇವ್ರೇಟು. ತಾತಪ್ಪ ಚೆನ್ನಾಯ್ತಾ ಮಾಲು? ಹಾಂ ಹೆಂಗೈತೆ ಅಜ್ಜಿ ಮಾಲು? ಸೂಪರ್ ಆಗೈತಾ? ನೀವಿಬ್ಬರೇ ಏನು ಇಲ್ಲಿ ನೋಡಿ ಮಾಲ್ ಆಫ್ ಏಷ್ಯಾ ಸೊ ಬ್ಯೂಟಿಫುಲ್, ಸಕ್ಕದಾಗಿ ಮೈಂಟೈನ್ ಮಾಡಿದ್ದಾರೆ. ಶಾಪಿಂಗ್ ಎಲ್ಲ ಆದಮೇಲೆ ಎಲ್ಲರೂ ಫುಲ್ಲು ಟಯರ್ಡ್ ಆಗಿದ್ರು. ಅದಾದಮೇಲೆ ಬನ್ನಿ ಊಟ ಮಾಡೋಣ ಅಂತ ಅಂದರೆ ಇವ್ರು ಏನು ಹೇಳಿದರು ಕೇಳಿ. ಅವ್ರಿಗೆ ಇವಾಗ ಪಾರ್ಟಿ ಬೇಕು ಅಲ್ವಾ? ಎಣ್ಣೆ ಪಾರ್ಟಿ ಇವಾಗ ಮನೆಗೆ ಹೋಗ್ಬಿಟ್ಟು. ಏತ ಇಲ್ಲ ಇನ್ ಕೇಸ್ ನಿಮ್ಮ ಮಕ್ಕಳನ್ನೆಲ್ಲ ಮಾಲಿಗೆ ಕರ್ಕೊಂಬಂದ್ರೆ ಅವ್ರು ಏನಾದ್ರು ಹಠ ಮಾಡಿದರೆ ಈ ರೀತಿ ಮಾಡಿದರೆ ಸೈಲೆಂಟ್ ಆಗ್ತಾರಂತೆ ನೋಡಿ. ನಡಿ ಹೇಳು. ಮಕ್ಕಳು ಜೋರಾಗಿ ಅಳ್ತಾ ಇದ್ರೆ ಗಲಾಟೆ ಮಾಡಿದ್ರೆ ಹಿಂಗೆ ಹಿಡ್ಕೊಂಡು ಹೋದ್ರೆ ಅವ್ರು ಹಳಲ್ಲ. ಅದಕ್ಕೆ ನೋಡಿ ಇವಳು ಅಳ್ತಾ ಇಲ್ಲ, ಇವಾಗ ಹಠ ಮಾಡ್ತಾವಳ ಅಷ್ಟೇ. ಈಗ ಸುಮ್ಮನೆ ಆದ್ಲು, ಅವಳಿಗೆ ಹೋಗ್ಬೇಕಷ್ಟೇ. ಆರ್ಯ ನೀನು ಅಳ್ತಿರೋದ ಹಠ ಮಾಡ್ತಿರೋದ? ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಎಲ್ಲರೂ ಹೆಂಗೆ ಲಾಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಎಷ್ಟು ಕಷ್ಟ ಇರುತ್ತೆ ಎಲ್ಲರ ಜೊತೆಗೂ ಹೋಗಿ ಮಾತಾಡಿಸ್ಕೊಂಡು. ಬಟ್ ಅವ್ರು ಎಂಜಾಯ್ ಮಾಡ್ತಿರೋದು ನೋಡಿದ್ರೇ ಖುಷಿ ಆಯಿತು. ಇವತ್ತಿನ ನನ್ನ ಲಾಗ್ ನಿಮಗೆಲ್ಲರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವನು ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ನೇಮ್ ಬಂದು ಕನ್ನಡ 437 ಅಂತ. ಹಾಂ, ಸೊ ಆಲ್ಮೋಸ್ಟ್ 1 ಮಂತ್ ಆಗಿದೆ ಸ್ಟಾರ್ಟ್ ಮಾಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ತೀರಿ. ಫನ್ ಬೇಕಂದರೆ, ಹೆಲ್ತ್ ಟಿಪ್ಸ್ ಬೇಕಂತಂದರೆ ದಯವಿಟ್ಟು ನನ್ನ ಫಾಲೋ